ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂಡ್ ಸ್ಮೋಕಿಂಗ್ ಕಿಲ್ಸ್. ಧೂಮಪಾನವು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಮತ್ತು ಧೂಮಪಾನವು ಕೊಲ್ಲುತ್ತದೆ. ಲಿಕರ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಟು ದ ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಹಲೋ. ಹಲೋ ದೇವು. ಹಾಮ ಹೇಳಿ. ಅರ್ಜುನ್ ಹೇಗಿದ್ದಾನೆ? ನೀವ್ ಹೇಗಿದ್ದೀರಾ? ನಂಗೆ ಅರ್ಜುನ್ದೇ ಚಿಂತೆ. ನೀನ್ ಹೇಗಿದೀಯಪ್ಪ? ನಾನ್ ಚೆನ್ನಾಗಿದ್ದೇನೆ ಬಿಡಮ್ಮ. ಮತ್ತೇನ್ ಮಾಡ್ದ ಅರ್ಜುನ್? ಅದ್ನ್ಯಾಕ್ ಕೇಳ್ತೀಯಪ್ಪ? ಆ ಹುಡ್ಗಿನ ಅವನು ಇನ್ನೂ ಮರ್ತಿಲ್ಲ. ಪ್ರತಿದಿನ ಅದೇ ನೆನ್ಪಲ್ಲಿ ಬೇಜಾರಾಗಿ ಕೇಳ್ತಾ ಇರ್ತಾನ. ಹೇಗಾದ್ರೂ ಮಾಡಿ ನನ್ ಮಗನ ಉಳಿಸ್ಕೊಡಪ್ಪ. ಆಯ್ತಮ್ಮ, ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡಿ. 2 ದಿನದಲ್ಲಿ ನಾನ್ ಬರ್ತಿದ್ದೀನಿ. ಈ ಕ್ಯಾರೆಕ್ಟರ್ ನೀವು ಆಲ್ರೆಡಿ ಪಾರ್ಟ್ 1 ಅಲ್ಲಿ ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ಮತ್ತೆ ಪಾರ್ಟ್ 1 ನೋಡ್ಕೊಂಬನ್ನಿ. ಆವಾಗಲೇ ಈ ಕತೆ ನಿಮಗೆ ಅರ್ಥ ಆಗೋದು. ಸೊ ಇವನ ಹೆಸರು ಬಂದ್ಬಿಟ್ಟು ಅರ್ಜುನಿಗೆ ರೈಟು ಲೆಫ್ಟು ಟಾಪು ಬಾಟಮ್ ಫ್ರಂಟು ಬ್ಯಾಕು ಅಂತ ಎಲ್ಲ ಇವನೇ ಕಂಡ್ರೆ. ಅರ್ಜುನಿಂದ ಯಾರಿಗೆ ತೊಂದರೆ ಆದ್ರು ಇಲ್ಲ ಯಾರಿಂದಾದ್ರೂ ಅರ್ಜುನಿಗೆ ತೊಂದರೆ ಆದ್ರೆ ಮೊದಲು ತಿಳಿಸೋದೆ ಇವನಿಗೆ. ಏಯ್, ಏನು ರೇಸಿಗೆ ಬರ್ತೀಯಾ? ಯಾಕೆ ಭಯನಾ? ಯಾಕೆ ನಿಂಗೆ ಭಯನಾ? ಯಾರಿಗ್ ಭಯ ಅಂತ ಗೊತ್ತಾಗುತ್ತೆ. ಇವಾಗ ಗೊತ್ತಾಯ್ತಾ ಯಾರಿಗ್ ಭಯ ಅಂತ? ಭಯ ಅಂದ್ರೆ ಏನು, ಅದು ಹೆಂಗಿರುತ್ತೆ, ಅದನ್ನ ತೋರ್ಸ್ಕೊಟ್ಟವನ ಹೆಸರು ನೆನ್ಪಿದೇನಾ?
ಏ ಅರ್ಜುನ್, ಎಲ್ಲಿದ್ಯಾ? ಮಲ್ಕೊಂಡಿನಿ, ಹೇಳೋ. ಊರಿಂದ ಬಂದಿದ್ದೀನಿ, ಗ್ರೌಂಡ್ ಹತ್ರ ಇದ್ದೆ, ಬಾ. ಹಾ, 10 minutes there. ಅರ್ಜುನ್ ಎದ್ದೇಳು, ಟೈಮ್ ನೋಡು. ಎದ್ದು ಟಿಫನ್ ಮಾಡು. ಹೆಜ್ಜೆ ಹೆಜ್ಜೆ ಕಾದು ನೆರಳಿನಂಗೆ ನಿಂತು. ಅಮ್ಮ, ನನ್ಗೆ ಹಸುವಾಗಿಲ್ಲ, ನಾನು ಹೊರಗಡೆ ಮಾಡ್ಕೊಂತೀನಿ. ನೀನು ಟಿಫನ್ ಮಾಡಮ್ಮ. ಅಲ್ಲಿ ದೇವ ನನಗೆ ವೆಯ್ಟ್ ಮಾಡ್ತಿದ್ದಾನೆ. ಏನೋ, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀನು? ಹೌದಾ, ಚೆನ್ನಾಗಿದ್ಯಾ? ಹೌದು. ಹೌದಾ, ಹೌದು. ಕಾಮೆಂಟ್ ಮಾಡಿ ಸಾಕು. ಹೌದು. ಮತ್ತೆ ಹೌದಾ? ಏ, ಇದು ಬೇರೆ ಹೌದು ಗುರು. ಶ್ಯಾಮ್ ಕತೆ ಏನಾಯ್ತು? ಮತ್ತೆ ಅವರೇ ಗೆದ್ರು. ಅವ್ನ್ ಸೋಲ್ಸಕ್ ನೀನೇ ಬರ್ಬೇಕು. ಅದಾಗಲ್ಲ, ಬೇರೆ ಏನಾದ್ರು ಹೇಳು. ಯಾಕೋ ಹಿಂಗಿದ್ಯಾ? ಮೊದ್ಲಿನ ತರ ಚೇಂಜ್ ಆಗೋ. ನೀ ರೇಸ್ ಆಡಿ ಗೆಲ್ಲದ್ನ ನಾನ್ ನೋಡಿ ಖುಷಿ ಪಡ್ಬೇಕು. ಅದು ಬಿಟ್ಟು ಬೇರೆ ಮಾತಾಡ್ರೋ. ಸರಿ ಬಿಡ್ರಿ, ನಾನ್ ಮಾತಾಡಲ್ಲ. ಏ ಅನಿಲ್, ನಾಳೆ ಎಲ್ಲಿಗಾದ್ರೂ ಹೋಗೋಣ, ಇಬ್ರು ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ರಿ. ನಮ್ ಸಾಹೇಬ್ರು ನಾಳೆ ಬರಲ್ಲ. ಹೌದಾ, ಯಾಕೆ? ನಾಳೆ ಮೇಡಮ್ ಅವ್ರ ಬರ್ಡೇ. ನೀ ಆ ಹುಡುಗಿ ನಿನ್ನೂ ಮರ್ತಿಲ್ವಾ? ನಮ್ ಡೈರೆಕ್ಟರ್ ಪ್ರೇಮ್ ಸರ್ ಹೇಳ್ದಂಗೆ ಪ್ರೀತಿ ಅಂದ್ರೆ ಬರೀ ಗುಂಡಿಗೆ ಅಲ್ಲ, ಫೀಲಿಂಗ್ಸ್. ಇದೆಲ್ಲ ನಿಮಗ್ ಗೊತ್ತಾಗಲ್ಲ. ಸರಿ, ನಾ ಕಟಿಂಗ್ ಮಾಡಿಸ್ಬೇಕು, ಬರ್ತೀನಿ. ಏನೋ ಇವನು ಹಿಂಗವ್ನೆ. ಅಮ್ಮ ನೋಡಿದ್ರೆ ಫೋನ್ ಮಾಡಿ ಅಳ್ತಿದಾರೆ. ಆ ಹುಡುಗಿ ಬಿಟ್ಟೋದಾಗಿಂದ ಫುಲ್ ಸೈಕ್ ಆಗಿದೆ. ಯಾವಾಗ್ಲೂ ಫ್ಯಾಟ್ ಸಾಂಗ್ ಕೇಳ್ಕೊಂಡು ಆ ಹುಡುಗಿ ನೆನಪಲ್ಲೇ ಇರ್ತಾನೆ. ಈ ವರ್ಷನೂ ನಿಮ್ಮ ಅಪ್ಪ ಅಮ್ಮ ಬಂದು ಮೊದಲು ವಿಶ್ ಮಾಡಿಬಿಟ್ರಲ್ವಾ? ಇರ್ಲಿ, ನನ್ನ ವಿಶ್ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಹಲೋ, ಮನೆಗೆ ಊಟ ಹಾಕ್ತಾರೆ, ಊಟ ಮಾಡಂತ ಯಾರ ಮಾಡಿ ಹೇಳ್ತಾರೆ. ನೋಡಮ್ಮ, ಎದ್ದೇಳಮ್ಮ, ಪ್ಲೀಸ್ ಅಮ್ಮ. ನೀನು ಅರ್ಜುನ ಬಂದೀನಿ, ನೋಡಮ್ಮ, ಹಸುವಾಗ್ತಿದೆ ಅಮ್ಮ, ಊಟ ಹಾಕಮ್ಮ, ಎದ್ದೇಳಮ್ಮ. ಅಮ್ಮ, ನನ್ನ ನೋಡಮ್ಮ, ನನ್ನ ಬಿಟ್ಟು ಹೋಗ್ಬೇಡಮ್ಮ. ಏನೋ ಊಟ ಮಾಡ್ದ? ತಗ ಊಟ ಮಾಡು. ಬೇಡ, ಹಸುವಾಗಿಲ್ಲ. ಚಿಂತೆ ಮಾಡಬೇಡ, ತಗೋ ಊಟ ಮಾಡು. ಬೇಡ, ಹಸುವಾಗಿಲ್ಲ. ಹೇಯ್, ಚಿಂತೆ ಮಾಡಕ್ ಹೋಗ್ಬೇಡ, ಆರಾಮಾಗಿರು. ನಾವೆಲ್ಲ ಇದೀವಲ್ವಾ. ಅಮ್ಮ ಹೋದ್ರೆ ಏನಾಯ್ತು, ಅರ್ಥ ಆಯ್ತಾ? ಊಟ ಮಾಡು ಚೆನ್ನಾಗಿ, ಊಟ ಮಾಡ್ಕೊಂಡು ಚೆನ್ನಾಗಿರು. ಸರಿ, ಮನೇಲಿದ್ದಷ್ಟು ಬೇಜಾರಾಗುತ್ತೆ, ಔಟ್ಸೈಡ್ ಹೋಗೋಣ ಬಾ. ಹಲೋ. ಹಲೋ ಅಣ್ಣ. ಹಾಂ ಪುಟಿ. ಅಣ್ಣ, ಕೊಲೆ ಮಾಡಿದವರ ಡೀಟೇಲ್ಸ್ ವಾಟ್ಸಪ್ ಮಾಡಿದ್ದೀನಿ ನೋಡಿ. ಹೌದಾ, ಸರಿ ಪುಟಿ,
ನಾನು ನೋಡ್ತೀನಿ. ಹಾಂ ಹಲೋ, ಹೇಳು ಅರ್ಜುನ್. ತುಂಬ ದಿನಕ್ಕೆ ಫೋನ್ ಮಾಡಿದ್ಯಾ? ನೀನೇನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡಿರ್ತೀಯ, ನನಗೆ ಗೊತ್ತು. ಆದರೆ ನನಗೊಂದು ಪ್ರಶ್ನೆಗೆ ಉತ್ತರ ಬೇಕು. ನೀ ಏನು ಕೇಳ್ತಿದ್ದೆ ಅಂತ ನನಗೆ ಗೊತ್ತಾಯ್ತು. ನೀನು ಪ್ರೀತಿಸೋ ಹುಡುಗಿನ ಕೊಲೆ ಮಾಡಿಸಿದ್ದು ನಾನೇ. ನೀನು ನಾನು ಜಗಳ ಆಡಿ ದೂರ ಆಗಿರ್ಬೋದು, ಆದರೆ ನಿಂದು ನಂದು ಸ್ನೇಹ ಎಂಥದ್ದು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅಂಥದ್ರಲ್ಲಿ ನಮ್ಮ ಗೆಳೆಯ ಮೋಸ ಆಗ್ತಿದೆ ಅಂದರೆ ಅದನ್ನ ನೋಡಿಕೊಂಡು ಹೇಗೋ ಸುಮ್ಮನಿರಲಿ? ಏನು ಮೋಸನ? ಹೌದು, ಮೋಸನೇ. ಆದರೆ ನಿಂಗೊಂದು ಸತ್ಯ ಹೇಳ್ತೀನಿ, ಕೊಲೆ ಮಾಡಿಸಿದ್ದು ನಾನು, ಆದರೆ ಕೊಲೆ ಮಾಡಿದ್ದು ನಿಮ್ಮ ಅಣ್ಣ. ಅರ್ಜುನ್ ಸತ್ತೋದು ಅಂದ್ಕೊಂಡ್ರಾ? ಇಲ್ಲ, ಅವನು ಹೊಸ ಜೀವನ ಕಟ್ಕೊಳ್ಳೋಕ್ಕೆ ಹೊಂಟಿದ್ದಾನೆ. ಅರ್ಜುನ್ ಥರ ಎಷ್ಟೋ ಜನ ಹುಡುಗರು ಪ್ರೀತಿಯಲ್ಲಿ ಸೋತಾಗ ತಮ್ಮ ಜೀವ ಮತ್ತು ಜೀವನವನ್ನು ಕಳ್ಕೊತೀರ. ಅವರಿಗೆಲ್ಲ ನಾನು ಹೇಳೋದೊಂದೇ, ನೋಡಿ ಬಾಸು, ನೀ ಇಲ್ಲ ಅಂದರೆ ಪ್ರೀತಿ ಮಾಡೋ ಹುಡುಗಿ ನಿನ್ನಂತರ 100 ಜನ ಬೇಕಾದ್ರೆ ಸಿಗ್ತಾರೆ. ಆದರೆ ನಿಮ್ಮ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಪ್ರೀತಿ ಮಾಡದಿರಿ, ಮಾಡಿದರೂ ಸಾಯದಿರಿ. ಇದೇ ಕಥೆನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಸರ್. ಸರ್, ಫಿಲಿಮ್ಸ್ ಮಾಡಿದರೆ ಯಾವ ಥರ ಮಾಡ್ತೀನಿ ಗೊತ್ತಾ? ಯೂತಿಗೆಲ್ಲ ಒಂಥರ ಮೋಟಿವೇಶ್ನಲ್ ಆಗಿರ್ಬೇಕು. ಸೊ ಆ ಥರ ಫಿಲಿಮ್ ಮಾಡ್ತೀನಿ ಸರ್. ಅಂದ್ರೆ ಯಾವ ತರ ಮೋಟಿವೇಶನ್ ಆಗಿರ್ಬೇಕು? ಸರ್, ಇವಾಗ ಡ್ರಗ್ಸಿಂದ ಅಪಾಯ ಇದೆ ಅಂತ ಕೆಲವೊಂದು ಮೂವೀಸ್ ಆಲ್ರೆಡಿ ಬಂದಿದೆ. ಅದೇ ಥರ ನನ್ನ ಕಾನ್ಸೆಪ್ಟ್ ಏನಂದರೆ, ನಾ ಮಾಡೋ ಫಿಲಿಮ್ ಹೆಂಗಿರುತ್ತಂದರೆ, ಪ್ರೀತಿಯಿಂದ ಅಪಾಯ ಇದೆ, ಪ್ರೀತಿ ಮಾಡಬೇಡಿ, ಆ ಥರ ಮಾಡ್ಬೇಕಂತ ಅಂದ್ಕೊಂಡೀನಿ ಸರ್. ಹೌದಾ, ಒಳ್ಳೇದಾಗ್ಲಿ. ಯುವಕರು ಉದ್ಧಾರ ಆಗ್ಬೇಕು ಅನ್ನೋದೇ ನಿನ್ ಉದ್ದೇಶ ಅಂತ ನನ್ಗೆ ಗೊತ್ತಾಯ್ತು. ಹೌದು ಸರ್, ಅದೇ ನನ್ನ ಉದ್ದೇಶ. ಫಿಲಿಮ್ ಹೆಂಗಿರ್ಬೇಕಂತ ಹೇಳಿದ್ರೆ ಆಕ್ಷನ್, ಫೈಟ್ ಸೀನು ಆ ತರ ಎಲ್ಲ ಇರ್ಬೇಕು. ನೀನ್ ನೋಡಿದ್ರೆ ಬರೀ ಲವ್ ಸೀನ್ ಇಟ್ಟಿದೆಲ್ಲ ಇದ್ರಲ್ಲಿ. ಆ ಥರನೂ ಇದೆ ಸರ್. ಸರ್, ಜೋಗಿ ರೇಂಜಿಗೆ ಮಾಡೋಣ ಬಿಡ್ರಿ ಸರ್. ಒಂದು ಕಡೆ ಪ್ರೀತಿ, ಒಂದು ಕಡೆ ಫೈಟು, ಆ ರೇಂಜಲ್ಲಿ ಫಿಲಿಮ್ ಮಾಡೋಣ. ಏನಂತೀರ? ನೀನ್ ಜೋಗಿ ಪ್ರೇಮ್ ಸರ್ ಅಭಿಮಾನಿನಾ? ಹೌದು ಸರ್, ನಿಮಗೆ ಹೆಂಗ್ ಗೊತ್ತಾಯ್ತು? ನೀನ್ ಸ್ಟೋರಿಲಿ ಅರ್ಧಕ್ಕರ್ಧ ಅವ್ರದೇ ಮೆನ್ಷನ್ ಮಾಡಿದೆಯಲ್ಲ, ಅದು ನೋಡಿದ್ಮೇಲೆ ಗೊತ್ತಾಯ್ತು. ಸರ್, ನೀವು ಶಿವನವ್ರ ಅಭಿಮಾನಿ ಅಲ್ವಾ? ನನಗೆ ಹೆಂಗ್ ಗೊತ್ತಂತ ಕೇಳ್ತಿದ್ರಾ? ಸರ್, ನಿಮ್ ಲುಕ್ಕಲ್ಲೇ ಕಾಣ್ತಿದೆ ಸರ್ ನೀವು ಯಾರ ಅಭಿಮಾನಿ ಅಂತ. ನೀನು ತುಂಬಾ ಚೆನ್ನಾಗಿ ಮಾತಾಡಕ್ ಬಿಡಪ್ಪ, ತುಂಬಾ ಇಷ್ಟ ಆಗಿದೆ ನನಗೆ. ಮಾತಲ್ಲೇ ಮೋಡಿ ಮಾಡ್ತು ಬಿಡು. ಈಗ ಅಡ್ವಾನ್ಸ್ ಚೆಕ್ ಫಿಲಿಮ್ ಸ್ಟಾರ್ಟ್ ಮಾಡುವ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಬಿಟ್ಟೋಗ್ಬೇಡ 2 ಶಾರ್ಟ್ ಫಿಲಮ್ನ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಟನ್ ಅಂತ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ಈ ನಮ್ಮ ಕಿರುಚಿತ್ರವನ್ನು ನೋಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮಗೆ ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ಜಯ ಆಂಜನೇಯ. Thank you for watching. Like, share, comment, subscribe. ಆಕ್ಷನ್. ಕೈ ಒಂದೇ ಕಾಣ್ಲಿ ಸಂತೋಷ ಸರಿ ನಾನು ಬರ್ತೀನಿ, ಕೆಲಸ ಇದೆ. ಹಾ ಓಕೆ ಬ್ರೋ. ಓಕೆ ಓಕೆ ನಿಂದು. ಕೈ ಮಾಡು ಆತಗ. ಓಕೆ ಸೀನ್ 2 ಟೇಕ್ 10 ರೋಲಿಂಗ್ ಕ್ಯಾಮೆರಾ ಆಕ್ಷನ್. ಅವ್ರು ನೋಡ್ಕೊಂತ ಹೇಳಿ ಬಿಸಿರಿ. ಓಕೆ. ನಿನಗೊಂದು ಸತ್ಯ ಹೇಳ್ತೀನಿ, ಆದ್ರೆ ನಿನಗೊಂದು ಸತ್ಯ ಹೇಳ್ತೀನಿ. ಆಕ್ಷನ್. ಬ್ರೋ ಇಲ್ಲ, ಹೋಗು ಇಲ್ಲ, ಹೋಗು ಸ್ಪೀಡ್ ಹೋಗು, ಬಾ ಆಕ್ಷನ್. ಹೆಲ್ಮೆಟ್ ಬಿಟ್ಟು ನೋಡು ಆಕ್ಷನ್. ಹಿಂಗ ಅಂದ್ಬಿಟ್ಟ